ಹಲೋ ನಮಸ್ತೆ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಹೊಸದಾಗಿ ಮನೆಯನ್ನು ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಒಂದು ಜಾಗ ತೆಗೆದುಕೊಂಡು ಅಲ್ಲಿ ನಾವು ಉಪಾಯ ಪೂಜೆ ಮಾಡಿ ಹೊಸದಾಗಿ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ತೀವಿ. ಈ ಮನೆಯನ್ನು ಕಟ್ಟೋದಕ್ಕೂ ಮುನ್ನವೇ ಒಂದಷ್ಟು ವಾಸ್ತುವಿನ ಬಗ್ಗೆ ನಾವು ಯಾವಾಗಲೂ ಗಮನ ಹರಿಸೋದು ಕ್ವೈಟ್ ಕಾಮನ್ ಆಗಿರುತ್ತೆ. ಬಟ್ ಆದರೆ ಕೆಲವರು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆಗೆ ಒಂದಷ್ಟು ಜ್ಯೋತಿಷಿಗಳು ಹೇಳಿರ್ತಾರೆ, ಈ ರೀತಿಯಾಗಿ ಅಡುಗೆ ಮನೆ ಬರಬೇಕು, ಈ ರೀತಿಯಾಗಿ ಬಸ್ಲು ಮನೆ ಈ ಮೂಲೆಯಲ್ಲಿ ಬರಬೇಕು, ಆ ಮೂಲೆಯಲ್ಲಿ ಬರಬೇಕು, ಈ ಮೂಲೆಯಲ್ಲಿ ಈ ರೀತಿಯಾಗಿ ಇಷ್ಟೇ ಡೈಮೆನ್ಷನ್ ಇರಬೇಕು, ಅಳತೆ ಇಷ್ಟೇ ಇರಬೇಕು ಅಂತ ಹೇಳಿರ್ತಾರೆ. ಅದರ ಪ್ರಕಾರವೇ ನಾವು ಮನೆಯನ್ನು ಕಟ್ಟಿರ್ತೀವಿ. ಬಟ್ ಆದರೆ ಹೇಳುವಂತಹ ಜ್ಯೋತಿಷಿ ಕರೆಕ್ಟಾಗಿ ನಮಗೆ ವಾಸ್ತು ಬಗ್ಗೆ ಹೇಳಿರ್ತಾರಾ ಅನ್ನುವಂತಹ ಒಂದಷ್ಟು ಅನುಮಾನ ಗೊಂದಲಗಳು ನಮಗಿದ್ದೇ ಇರುತ್ತೆ. ಈಗಾಗಲೇ ಮನೆ ಕಟ್ಬಿಟ್ಟಿದ್ದೀವಿ, ಆ ಮನೆಯಲ್ಲಿ ವಾಸ್ತು ದೋಷ ಇರುತ್ತೆ. ಬಟ್ ಆದರೂ ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು ಕೈಗೂಡ್ತಾ ಇರೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ಬೇರೇನೂ ಅಲ್ಲ, ವಾಸ್ತು ಸಮಸ್ಯೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ವಾಸ್ತುವಿನ ಪ್ರಕಾರ ಮನೆಯನ್ನು ಕಟ್ಟಿರ್ತೀವಿ, ಆದರೂ ಕೂಡ ಯಾಕೆ ವಾಸ್ತು ಬಗ್ಗೆ ಒಂದಷ್ಟು ಗೊಂದಲಗಳು, ವಾಸ್ತು ಸರಿಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಿದ್ರೆ ಈಗಾಗಲೇ ಮನೆ ಕಟ್ಟಿರುವವರು, ಹೊಸದಾಗಿ ಮನೆ ಕಟ್ಟಿರುವವರು ವಾಸ್ತು ದೋಷದಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ಹೇಗೆ ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿದುಕೊಳ್ಳೋದ್ರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನೋಡಿ, ಇದೇ ಜನವರಿ 5ನೇ ತಾರೀಕಿನಂದು ವಾಸ್ತು ತರಗತಿಗಳು ಆರಂಭ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಿ ನೀವು ನಿಮ್ಮ ನಂಬರನ್ನು ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಅದರ ಜೊತೆಗೆ ನೀವು ವಾಸ್ತು ತರಗತಿಯಲ್ಲಿ ನೀವು ವಾಸ್ತುವಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕಲಿತ್ಕೊಳ್ಬಹುದು. ಇದರ ಜೊತೆಗೆ ಫೆಬ್ರವರಿ 10ನೇ ತಾರೀಕಿನಿಂದ ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗುತ್ತೆ. ನೀವು ಇದರಲ್ಲಿ ಜ್ಯೋತಿಷ್ಯವನ್ನು ಕಲಿತ್ಕೊಳ್ಬಹುದು. ಹೇಗೆ ಜ್ಯೋತಿಷ್ಯವನ್ನು ಹೇಳೋದು, ಯಾವ ರೀತಿಯಾಗಿ ಪ್ರಿಟೆಂಡ್ ಮಾಡೋದು, ನಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವೇ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸ್ತುವಿನ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಈಗ ನೋಡಿ, ನಾವು ಹೊಸದಾಗಿ ಮನೆ ಕಟ್ಬಿಟ್ಟಿರ್ತೀವಿ, ಅದರಲ್ಲಿ ವಾಸ್ತು ಸಮಸ್ಯೆ ಇರುತ್ತೆ. ಏನು ಮಾಡೋದು? ಮನೇನ ಅಂತೂ ಕೆಡವೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದರೂ ಬೇರೆ ಆಪ್ಷನ್ಸ್ ಇರುತ್ತಾ ಅಂತ ಹೇಳಿ ಮೊದಲಿಗೆ ನಮ್ಮ ಪ್ರಕೃತಿ ಅಥವಾ ನಮ್ಮ ಬ್ರಹ್ಮಾಂಡ ನೋಡಿದ್ರೆ ಎಲ್ಲವೂ ಕೂಡ ಗಣಿತಶಾಸ್ತ್ರದ ಮೇಲಿದೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮೇಲೆ ಇರೋದು. ಭೂಮಿ ಸೂರ್ಯನ ಸುತ್ತಕ್ಕೆ ನಿಗದಿತವಾಗಿರ್ತಕ್ಕಂಥ ಸಮಯ ಇದೆ. ಭೂಮಿ ತಾನು ಸುತ್ತಕ್ಕೆ 24 ಗಂಟೆಗಳು ಅನ್ನೋ ನಿಗದಿತವಾಗಿರ್ತಕ್ಕಂಥ ಸಮಯ ಇದೆ. ಜೀವನೇ ಕಾಣಿಸದೇ ಇರತಕ್ಕಂಥ ವಸ್ತುಗಳವೆಲ್ಲ. ಜೀವ ಅಂತಂದರೆ ಅಲ್ಲಿ ಏನೋ ಒಂದು ಪ್ರಾಣ ಇದೆ ಅಂತ ಹೇಳ್ತೀವಿ. ಬಟ್ ಈ ಕಲ್ಲಿಗೆ, ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಒಂದು ಗ್ರಹಸ್ಥಿತಿಗಳಿಗೆ ಕಾಣಿಸ್ತಾ ಇಲ್ಲ ನಮಗೆ. ಆದರೆ ಅಗೋಚರ ಶಕ್ತಿ ಅದರೊಳಗಡೆ ಇದೆ ಅಂತ ನಾವು ನಂಬ್ತೀವಿ. ಅದನ್ನು ಪ್ರದರ್ಶನ ಮಾಡೋಕ್ಕೆ ಗ್ರಹಗಳೆಲ್ಲ ಸೂರ್ಯನ ಸುತ್ತ ಇದ್ದಾವೆ. ಅಲ್ಲಿ ಅಗೋಚರ ಶಕ್ತಿ ಇದೆ. ಯಾವುದು ಗೋಚರ ಆಗಲ್ವೋ ನಮ್ಮ ಭಾವನೆಗಳಿಗೆ, ಅದನ್ನು ಅಗೋಚರ ಅಂತ ಕರೀತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವಿರ್ತಕ್ಕಂಥ ಒಂದು ಭೂಮಿಯ ಮೇಲಿರ್ತಕ್ಕಂಥದ್ದು, ನಾವು ಇರ್ತಕ್ಕಂಥ ವಾಸಸ್ಥಳವೂ ಕೂಡ ಅಗೋಚರ ಶಕ್ತಿ. ಅಗೋಚರ ಶಕ್ತಿಯಲ್ಲಿ ನಾವು ಕೂತಿರ್ತಕ್ಕಂಥ ಜಾಗ ಒಂದು ಸಣ್ಣ ಶಕ್ತಿ ಕೇಂದ್ರ. ವೇರ್ ವಿ ಸಿಟ್ ಈಸ್ ಎ ಸ್ಮಾಲ್ ಎನರ್ಜಿ ಸೆಂಟರ್, ಸಣ್ಣ ಎನರ್ಜಿ ಸೆಂಟ್ರು. ಅಲ್ಲೂ ಕೂಡ ಎನರ್ಜಿ ಇದೆ. ಸೊ ಎನರ್ಜಿ ಅಂತಂದರೆ ಹೇಗೆ ಅಂತಂತಂದರೆ, ಒಂದು ಸಣ್ಣ ಪಟಾಕಿ, ಆನೆ ಪಟಾಕಿ ಅಂತ ಕರಿತೀವಿ, ಅದು ಎನರ್ಜಿನೇ. ಆದರೆ ಅದು ಸಣ್ಣ ಪ್ರಮಾಣ ನಮಗೇನು ಅನಿಸೋದಿಲ್ಲ. ಒಂದು ಸಣ್ಣದು ಹಿಂಗೆ ಕುಟ್ತೀವಲ್ಲ, ಏನಂತಾರೆ ಅದಕ್ಕೆ, ಏನೋ ಪಟಾಕಿ ಅಂತಾರೆ ಅದಕ್ಕೆ, ಆ ಒಂದು ಪಿಸ್ತೂಲಲ್ಲಿ ಹಾಕೊಂಡು ಹೊಡಿತಾರಲ್ಲ, ಅದು ಏನೂ ಅನ್ನೋದಲ್ಲ. ಸಣ್ಣ ಸಿಡಿ ಬಿದ್ದರೆ ಅದೇನು ಅಷ್ಟು ಅನಿಸಲ್ಲ. ಅದು ಪ್ರಮಾಣ ಜಾಸ್ತಿ ಆಗ್ತಾ ಅದು ನ್ಯೂಕ್ಲಿಯರ್ ಎನರ್ಜಿ ಮತ್ತು ಅಟಾಮಿಕ್ ಎನರ್ಜಿ ಆದಾಗ ನಾವು ಅದನ್ನು ತಡ್ಕೊಳಕ್ಕಾಗಲ್ಲ. ವೆನ್ ದಿ ಎನರ್ಜಿ ಇನ್ಕ್ರೀಸಸ್. ಸೊ ಅದೇ ರೀತಿ ಈ ಸಣ್ಣದಾಗಿರ್ತಕ್ಕಂಥ ಎನರ್ಜಿ ನಾವು ಕೂತಿರ್ತಕ್ಕಂಥ ಜಾಗದಲ್ಲಿ ನಮಗೆ ಅನುಗುಣವಾಗಿರ್ತಕ್ಕಂಥ ಒಂದು ಶಕ್ತಿನ ಕಂಪರಿಸ್ತಾ ಇರುತ್ತೆ. ಅಂದರೆ ವೇವ್ ಲೆಂತಲ್ಲಿ ಬರ್ತಾ ಇರುತ್ತೆ.
ಯಾವಾಗ ಆ ಒಂದು ಎನರ್ಜಿಗೆ ನಾವು ಕರೆಕ್ಟ್ ಒಂದು ಅಲೈನ್ಮೆಂಟ್ ಇರಲ್ವೋ ಆವಾಗ ಆಟೋಮೆಟಿಕ್ ಆಗಿ ನಮಗೆ ಅಲ್ಲಿ ವಾಸ್ತು ದೋಷ ಅಂತ ಸ್ಥಾಪತ್ಯ ವಿದ್ಯೆಯಲ್ಲಿ ಹೇಳ್ತಾರೆ. ಅಂದರೆ ಅಲೈನ್ಮೆಂಟ್ ಟುವರ್ಡ್ಸ್ ಇದು. ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ಯೋಗ ಮಾಡ್ತಾರೆ, ಯಾಕಂದರೆ ಸೂರ್ಯನ ಕಿರಣಗಳಲ್ಲಿ ವೈಟಮಿನ್ ಡಿ ಇದೆ ಅಂತ. ಸಂಜೆ ಯಾಕೆ ವೈಟಮಿನ್ ಡಿ ಇಲ್ಲ ಅದರಲ್ಲಿ? ಸೇಮ್ ಸೂರ್ಯ ತಾನೇ. ಯಾಕೆ ಅಂದರೆ ಹಲವಾರು ಪಂಚಭೂತಗಳ ಒಂದು ಕಾಂಬಿನೇಷನ್ ತಗೊಳ್ತಾರೆ. ಪಂಚಭೂತಗಳಂತೆ ಮತ್ತೆ ಇಲ್ಲಿ ಬಂತು ಅದೇ ಥರನೇ. ಇಲ್ಲಿ ನಮಗೆ ದಿಕ್ಕುಗಳು ಬಹಳ ಒಂದಕ್ಕೊಂದಕ್ಕೆ ಪರಸ್ಪರ ಒಂದು ರೀತಿಯ ಅನುಕೂಲ ಇರ್ತಕ್ಕಂಥದ್ದು. ಈಗ ಅಗ್ನಿಮೂಲೆ ಅಂತ ನಾವು ಹೇಳ್ತೀವಿ, ಅಲ್ಲಿ ಅಡುಗೆ ಮನೆ ಇಡ್ತೀವಿ. ಅದರದ್ದು ಅಗ್ನಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಭಾಳ ಮುಖ್ಯವಾಗಿ ವಾಯು. ವಾಯು ಇಲ್ಲದೆ ಅಗ್ನಿ ಇಲ್ಲ. ಸೊ ಆ ರೀತಿ ಅದರ ಆಪೋಸಿಟ್ ಡೈರೆಕ್ಷನ್ ನೋಡಿದ್ರೆ ನಮಗೆ ನಾರ್ತ್ ವೆಸ್ಟ್ ಬರುತ್ತೆ. ನಾರ್ತ್ ವೆಸ್ಟ್ ಡೈರೆಕ್ಷನ್ನು ವಾಯು ಮೂಲೆ. ವಾಯು ಇಲ್ಲದೆ ಅಗ್ನಿ ಇಲ್ಲ, ಅಗ್ನಿ ಇಲ್ಲದೆ ವಾಯು ಇಲ್ಲ. ಸೊ ಅದಕ್ಕೆ ಅಡುಗೆ ಮನೆನ 2 ಡೈರೆಕ್ಷನಲ್ಲೂ ಕೊಟ್ಟಿದ್ದಾರೆ. ಇಲ್ಲೂ ಇಡ್ಬೋದು, ಇಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲೂ ಇಡ್ಬೋದು ಅಂತ. ಅದು ಮೊದಲನೇ ವಿಚಾರ. ಹಾಗೆ ನಾವು ಇನ್ನೊಂದು ಆಪೋಸಿಟ್ ಡೈರೆಕ್ಷನ್ ನೋಡ್ತೀವಿ, ನಾರ್ತ್ ಈಸ್ಟ್ ಮತ್ತು ಸೌತ್ ವೆಸ್ಟ್ ಅಂತ. ಅಲ್ಲಿ ನಾವು ನೋಡಿದಾಗ ಒಂದು ದೇವತೆಗಳು ಅಲ್ಲಿರ್ತಕ್ಕಂಥ ಸ್ಥಾನ, ರಾಕ್ಷಸರಿರ್ತಕ್ಕಂಥ ಸ್ಥಾನ. ಈಗ ನಾವು ಸೌತ್ ವೆಸ್ಟ್ನ ರಾಹು ಅಂತ ಕರೆದಿದ್ದೀವಿ, ನೈಋತ್ಯ ಅಂತ ಕರೆದೀವಿ. ನೈಋತ್ಯ ಅಂತಕ್ಕಂಥದ್ದು ನೃತ್ಯ ಅನ್ನೋ ಒಬ್ಬ ರಾಕ್ಷಸ. ಅದರ ಆಪೋಸಿಟಲ್ಲಿರ್ತಕ್ಕಂಥದ್ದು ನಾರ್ತ್ ಈಸ್ಟ್ ಇರ್ತಕ್ಕಂಥದ್ದು ಶಿವ ಅಥವಾ ಒಂದು ಗುರು ಅಂತ ನಾವು ಕರ್ಕೋಬೋದು. ಎರಡೂ ಕೂಡ ಆಪೋಸಿಟಲ್ಲಿರ್ತಕ್ಕಂಥದ್ದು. ಅಂದರೆ ನಮಗೆ ರಾಕ್ಷಸತ್ವನೂ ಇರ್ತಕ್ಕಂಥದ್ದು, ದೈವತ್ವನೂ ಇರ್ತಕ್ಕಂಥದ್ದು ಸಮಾನತೆಯಿಂದ ಇದ್ದಾಗ ಅಲ್ಲಿ ಸಂಸಾರ ನಡೆಯುತ್ತೆ, ಅಲ್ಲಿ ಸನ್ಯಾಸತ್ವ ಇಲ್ಲ. ಸನ್ಯಾಸತ್ವ ಅಂತಂದರೆ ಅದು ಕಂಪ್ಲೀಟ್ ದೈವತ್ವ. ಸಂಸಾರ ಅಂತಂದರೆ ಅಲ್ಲಿ ಸ್ವಾರ್ಥ ಇದ್ದರೆ ಮಾತ್ರನೇ ಸಂಸಾರ ಅಂತ ನಾವು ಕರಿತೀವಿ. ಸೊ ಆ ವಿಚಾರದಲ್ಲಿ ನಾವು ಫಸ್ಟು ನಮ್ಮ ಮನೆ ಕಟ್ಟಿರ್ತಕ್ಕಂಥ ಈ 4 ಝೋನು 0 ಡಿಗ್ರಿಗೆ ಇರಬೇಕು. ನಾರ್ತ್ 0 ಡಿಗ್ರಿಗೆ ಬರುತ್ತಾ ನೋಡಬೇಕು. ಇದನ್ನು ಹೇಗೆ ನಾವು ನೋಡ್ಕೋಬೋದು ಅಂತಂದರೆ, ನೀವು ಮನೆ ಏನಾದ್ರು ಕಟ್ಟಿದರೆ ಬ್ರಹ್ಮಸ್ಥಾನಕ್ಕೆ ಹೋಗಿ ಒಂದು ಈ ಕಾಂಪಾಸ್ ಅಂತ ಬರ್ತಕ್ಕಂಥದ್ದನ್ನು ಕಾಂಪಾಸ್ ತೊಗೊಂಡು ಆ ಬ್ರಹ್ಮಸ್ಥಾನದಲ್ಲಿ ಆ ಕಾಂಪಾಸ್ ಕರೆಕ್ಟಾಗಿ ಇಟ್ಟು ಕರೆಕ್ಟಾಗಿ 0 ಡಿಗ್ರಿಗೆ ಇಡಿ. ಭಾಳ ಸುಲಭವಾಗಿರ್ತಕ್ಕಂಥ ನಿಮ್ಮ ಮನೆಯಲ್ಲೇ ವಾಸ್ತು ದೋಷ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ನಿಮ್ಮ ಉತ್ತರದ ಗೋಡೆ. ಆಮೇಲೆ ನೀವು ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಳ್ಳಿ, ಮೊಬೈಲಲ್ಲಿರ್ತಕ್ಕಂಥ ಕಾಂಪಾಸ್ನ ಇಡಿ. ಆ ಮೊಬೈಲ್ ಇಡ್ತಕ್ಕಂಥ ಒಂದು ಸ್ಟ್ರೈಟಾಗಿ ನಿಮಗೆ ನಾರ್ತ್ ಕಡೆನೇ ಇದ್ದರೆ ವಾಸ್ತು ದೋಷ ಇಲ್ಲ. ಸ್ವಲ್ಪ ಈ ಕಡೆ ಟಿಲ್ಟ್ ಆಗಿದೆ, ಸ್ವಲ್ಪ ಈ ಕಡೆ ಟಿಲ್ಟ್ ಆಗಿದೆ ಅಂದರೆ ವಾಸ್ತು ದೋಷ ಅಷ್ಟೇ. ವೆರಿ ಸಿಂಪಲ್. ನಿಮ್ಮ ಮನೇಲೇ ಕೂತು ಮಾಡ್ತಕ್ಕಂಥ ಒಂದು ಸಿಂಪಲ್ ಎಕ್ಸಾಂಪಲ್ಲು. ಇದನ್ನು ನೀವು ಮಧ್ಯಭಾಗ ಅಂದರೆ ಬ್ರಹ್ಮಸ್ಥಾನ, ನಿಮ್ಮ ಮನೆಯ ಒಂದು ಮಧ್ಯಭಾಗ ಅಂದರೆ ಹಾಲಲ್ಲೇ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಹಾಲಲ್ಲಿ ಕೂತ್ಕೊಳ್ಳಿ. ಆ ಕಡೆ ನಿಮಗೆ ಉತ್ತರದ ಗೋಡೆ ಸಿಗುತ್ತೆ, ಗೋಡೆ ಕಾಣಿಸುತ್ತೆ. ಸೊ ಅದು ಕರೆಕ್ಟಾಗಿ ನೀವು ಈ ಥರ 0 ಡಿಗ್ರಿಗೆ ಮಾಡ್ಕೊಳ್ಳಿ, ಕಾಂಪಾಸ್ನ 0 ಡಿಗ್ರಿಗೆ ಮಾಡ್ಕೊಳ್ಳಿ. ಏನಾದ್ರು ಸ್ವಲ್ಪ ಇದು ಸ್ಟ್ರೈಟಾಗಿದೆ, ಆ ಗೋಡೆಗೆ ಇದೆ ಅಂತಂದರೆ ನಿಮ್ಮದು ವಾಸ್ತು ದೋಷನೇ ಇಲ್ಲ, ಪರ್ಫೆಕ್ಟಾಗಿರ್ತಕ್ಕಂಥದ್ದು. ಏನಾದ್ರು ಆ ಮೊಬೈಲ್ ಸ್ವಲ್ಪ ಈ ಕಡೆ ಟಿಲ್ಟ್ ಮಾಡಿದ, ಈ ಕಡೆ 0 ಡಿಗ್ರಿ ಬಂತು ಸರ್, ಈ ಕಡೆ 0 ಡಿಗ್ರಿ ಬಂತು ಅಂದರೆ ನಿಮ್ಮದು ಮನೆ ಟಿಲ್ಟ್ ಆಗಿದೆ. ಅಲ್ಲಿಂದನೇ ಶುರು ಆಯಿತು ವಾಸ್ತು ಕಾಂಪ್ಲೈನ್ಸ್ ಇಲ್ಲವೇ ಇಲ್ಲ. ಆದರೆ ಶೇಕಡ ಎಷ್ಟು % ಬರುತ್ತೆ ಅಂತಂದರೆ 90% ಮನೆಗಳು ವಾಸ್ತು ಕಾಂಪ್ಲೈನ್ಸ್ ಬರೋದೇ ಇಲ್ಲ 0 ಡಿಗ್ರಿಗೆ. ಆದರೆ ನಾವೇನು ಮಾಡ್ತೀವಿ, ಈ ಮನೇಲಿರ್ತಕ್ಕಂಥವ್ರು ಮತ್ತು ಯಜಮಾನ್ರೆಲ್ಲ ವಾಸ್ತು ಪ್ರಕಾರ ಕಟ್ಟಿದ್ದೀವಿ ರೀ, ಈ ಕಡೆ ಮೂಲೆಯಲ್ಲಿ ಅಗ್ನಿ ಮೂಲೆ ಅಡುಗೆ ಮನೆ ಹಾಕಿದ್ದೀವಿ, ಯಾಕಂದರೆ ಪೂರ್ವ ಇದು ನಮ್ಗೆ ಗೊತ್ತಿದೆ, ಪೂರ್ವದ ಪಕ್ಕದಲ್ಲೇ ಅಡುಗೆ ಮನೆ ಇದೆ. ಸೊ ಅದ್ರ ಪಕ್ಕದಲ್ಲಿ ಈ ಕಡೆ ಒಂದು ಟಾಯ್ಲೆಟ್ ಹಾಕ್ಬಿಟ್ಟು ಆ ಕಡೆ ಕಾರ್ನರಲ್ಲಿ ಕುಬೇರ ಮೂಲೆ, ಅದೊಂದು ತಲೆಯಲ್ಲಿ ಒಕ್ಬಿಟ್ಟಿದೆ ಕುಬೇರ ಮೂಲೆ ಅಂತ. ಕುಬೇರ ಮೂಲೆ ಅನ್ನೋದೇ ಇಲ್ಲ ಎಲ್ಲೂ. ದುಡ್ಡಿಡೋ ಜಾಗನ ಅಲ್ಲಿ ವಾಸ್ತು ಪ್ರಕಾರ ರಾಹುವಿನ ಸ್ಥಾನ ಅದು. ಕುಬೇರ ಮೂಲೆ ಬರ್ತಕ್ಕಂಥದ್ದು ನಾರ್ತಲ್ಲಿ, ಅದನ್ನು ಕುಬೇರ ಮೂಲೆ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಕುಬೇರ ಮೂಲೆನೂ ಹಿಂದೆ ಮುಂದೆ ನಾವು ಆದಾಗ ಪ್ರಾಬ್ಲಮ್ ಆಗುತ್ತೆ. ನನ್ನ ವಾಸ್ತು ಕ್ಲಾಸಸ್ಸಲ್ಲಿ ಇನ್ನೂ ಸ್ವಲ್ಪ ಡೆಪ್ತಲ್ಲಿ ಏನು ಹೋಗ್ತೀವಿ ಅಂತಂದರೆ, ಇಲ್ಲಿ 4 ಮಾತ್ರ ನೋಡಿದ್ರಲ್ವಾ, ನಾನು ನನ್ನ ಕ್ಲಾಸಸ್ಸಲ್ಲಿ 32 ಹೇಳ್ಕೊಡ್ತೀನಿ. 4 ಅಲ್ಲ, 8 ಅಲ್ಲ, 16 ಅಲ್ಲ, ಅದರ ಡಬ್ಬಲ್ಲು 32 ಝೋನಲ್ಲೂ ಕೂಡ ಇದು ಸ್ವಲ್ಪ ಟಿಲ್ಟ್ ಆಗಿದೆ. 32 ಝೋನ್ ಎಷ್ಟು ಚೇಂಜಸ್ ಆಗುತ್ತೆ. ಅದಕ್ಕೆ ಕೂಡ ವಾಸ್ತು ಪ್ರಕಾರ ಕಟ್ಟಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು ಇದೇ ಕಾರಣ. ಹಾಗೆ ತುಂಬ ಜನ ಹೊಸ ಮನೆ ಕಟ್ಟಾದಮೇಲೆ ಹೋದಾಗ ಅವ್ರಿಗೆ ಯಾಕೋ ನಾವು ಹೊಸ ಮನೆ ಖುಷಿಯಿಂದ ಕಟ್ವಿ, ಜಾಮ್ ಧೂಮ್ ಅಂತ ಕಟ್ಟಿದ್ವಿ, ಬಂದ ಮೇಲೆ ಬಿಸ್ನೆಸ್ ಡೌನ್ ಆಯಿತು, ಆಮೇಲೆ ನಮಗೆ ಅನಾರೋಗ್ಯದಿಂದ ಮಾಡಿದ್ವಿ, ನಮ್ಮ ಕಟ್ಟಿದ ಮೇಲೆ 3 ತಿಂಗಳಲ್ಲೇ ಮಾವನವ್ರು ಸತ್ತೋದ್ರು.
ಯಾಕೆ ಅಂದರೆ ಅಲೈನ್ಮೆಂಟಲ್ಲಿ ನೀವಿದ್ದ ಜಾಗದಲ್ಲಿ ಹಳೆಯದು ಅದು ಹೊಸದೋ ನಿಮ್ಮ ಬಾಡಿಗೆ ಮನೆಯೋ ಅಥವಾ ಸ್ವಂತ ಮನೆಯೋ ಹಳೆಯದು ಅಲ್ಲಿಂದ ನೀವು ಎನರ್ಜಿನ ಶಿಫ್ಟ್ ಮಾಡಿದಾಗ ಎನರ್ಜಿ ಸೇಮ್ ಇರಲ್ವಲ್ಲ, ಸೇಮ್ ಅದನ್ನೇ ತಗೊಂಡು ಕೂರಿಸ್ತಾ ಇಲ್ವಲ್ಲ, ಅಲ್ಲಿ ಸ್ವಲ್ಪ ಶಿಫ್ಟ್ ಆಗಿದೆ. ಶಿಫ್ಟ್ ಆದಾಗ ಯಾರ್ಯಾರಿಗೆ ಯಾವ್ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ಮೇಲೆ ಅಲ್ಲಿ ಫೈನಾನ್ಷಿಯಲ್ ಎಫೆಕ್ಟು, ಹೆಲ್ತ್ ಎಫೆಕ್ಟು, ಎಮೋಷ್ನಲ್ ಎಫೆಕ್ಟು, ಎಲ್ಲ ರೀತಿಯ ಎಜುಕೇಷನ್ ಎಫೆಕ್ಟ್, ಎಲ್ಲ ರೀತಿಯ ಎಫೆಕ್ಟು 32 ಝೋನ್ಸಲ್ಲಿ ಸಿಗುತ್ತೆ. ಸೊ 32 ಝೋನ್ಸ್, ಅದಕ್ಕೆ ತುಂಬ ಜನ ಒಂದು ಕಡೆ ಇದ್ದಾಗ ಅಭಿವೃದ್ಧಿ ಹೊಂದುತ್ತಾ ಇರ್ತಾರೆ, ಇನ್ನೊಂದು ಕಡೆ ಹೋದಾಗ ಎಲ್ಲ ಒಟ್ಟಿಗೆ ಇರ್ತಾರೆ. ಒಂದು ಕಡೆ ಇದ್ದಾಗ, ಒಂದು ಮನೇಲಿದ್ದಾಗ ಅಣ್ಣ ತಮ್ಮಂದ್ರೆ ಎಲ್ಲ ಒಳ್ಳೊಳ್ಳೆ ಬಿಸ್ನೆಸ್ಗಳು ಒಟ್ಟೊಟ್ಟಿಗೆ ಇರ್ತಾರೆ. ಯಾರೋ ಒಂದು ಇಬ್ಬರು ಸ್ವಂತ ದುಡ್ಡು ಜಾಸ್ತಿ ಬಂತು, ಇಲ್ಲಿ ಬೇಡ, ರಶ್ ಜಾಸ್ತಿ, ಒಂದೇ ಬಾತ್ರೂಮ್ ಇದೆ, 5 ಜನ ಯೂಸ್ ಮಾಡ್ತಾಯಿದ್ದೀವಿ ಬೇಡ ಅಂತ ಹೇಳಿ ಒಬ್ಬರು ಮನೆ ಕಟ್ಟು ಹೋಗ್ತಾರೆ. ಅಲ್ಲಿ ಸ್ಟಾರ್ಟ್ ಆಗುತ್ತೆ ವೈಬ್ರೇಷನ್. 1 ಹೋಯ್ತು, 2 ಹೋಯ್ತು, 3 ಹೋಯ್ತು, ಕಂಪ್ಲೀಟು ಅಲ್ಲಿ ಎಲ್ಲಿ ಒಟ್ಟಿಗೆ ಬಿಸ್ನೆಸ್ ಮಾಡ್ತಾಯಿದ್ರು ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಗಲಾಟೆಗಳು ಜಾಸ್ತಿ ಆಗುತ್ತೆ. ಸೊ ಆ ಕಾರಣದಿಂದನೇ ನಾನು ಹೇಳೋದು, ನೀವು ಎಲ್ಲೇ ಏನೇ ಮಾಡಿ 32 ಝೋನ್ ವಾಸ್ತು ಮಾತ್ರ ನೀವು ತೊಗೊಳ್ಬೇಕು. ನಿಮ್ಮ ಮನೆ 32 ಝೋನ್ಸ್ ಇದೆಯಾ ಇಲ್ವ ಅಂತ ನೋಡ್ಕೊಳ್ಳೋಕ್ಕೆ ಜನವರಿ 5 ನಮ್ಮ ಕ್ಲಾಸಸ್ಗೆ ಬನ್ನಿ. ಅದ್ಭುತವಾಗಿರ್ತಕ್ಕಂಥ 32 ಝೋನ್ಸ್ ಕರೆಕ್ಷನ್ಸ್ನ ಹೇಳ್ಕೊಡ್ತೀನಿ. ನೋ ಡೆಮಾಲಿಷನ್, ನಥಿಂಗ್. ಪಂಚಭೂತಗಳ ಕರೆಕ್ಷನ್ನ ಈಸಿಯಾಗಿ ವಸ್ತುಗಳಿಂದನೇ ಮಾಡ್ಬೋದು. ಡಿಫ್ಲೆಕ್ಷನ್ ಅಂತ ನಾವು ಕರಿತೀವಿ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಪೋಸಿಷನ್ ಅಂತ ಕರಿತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಡೆ ಅಂತ ಹೇಳ್ತೀವಿ. ಆ ತಡೆನ ಈಸಿಯಾಗಿ ಎಲ್ಲ ಝೋನ್ಸಲ್ಲೂ ಈಸಿಯಾಗಿ ನಾವು ಮಾಡ್ಕೋಬೋದು. ಅಷ್ಟು ಮಾಡಿಕೊಂಡ್ರೆ ಸಾಕು. ಓಕೆ ಗುರುಜಿ. ವೀಕ್ಷಕರೇ, ನಕ್ಷತ್ರ ನಾಡಿ ತರಗತಿಗಳಲ್ಲಿ ಯಾವ ರೀತಿಯಾಗಿ ಕ್ಲಾಸಸ್ಗಳಿರುತ್ತೆ, ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ಬನ್ನಿ ನೋಡ್ತಾ ಹೋಗಿ. ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರುಜಿ ಅವರು ಪ್ರಸ್ತುತಪಡಿಸುತ್ತಿರುವ 6 ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು. ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು, ನಿವೇಶನದ ಮಣ್ಣಿನ ಪರೀಕ್ಷೆ, ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ, ಭೂಮಿ ಪೂಜೆ, ವಾಸ್ತು ಮಂತ್ರ, ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು, ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ, ಮನೆಯ ಮುಖ್ಯ ದ್ವಾರದ ಮಹತ್ವ, ಪೂಜಾ ಕೋಣೆಯ ಸ್ಥಾನ, ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ, ಶೌಚಾಲಯ ಇರಬೇಕಾದಂತಹ ಸ್ಥಳ, ಅಡುಗೆ ಕೋಣೆ, ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು, ವಾಸ್ತು ಪುರುಷ ಮಂಡಲ, ವಾಸ್ತು ಚಕ್ರದ 16 ವೈದಿಕ ವಲಯಗಳಿಂದ ಆಧುನಿಕ 32 ವಲಯಗಳ ಸಂಕ್ಷಿಪ್ತವಾದ ವಿವರಣೆ, ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು, ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು, ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ, ಗೃಹ ಪ್ರವೇಶ ಮುಹೂರ್ತ ನೋಡುವುದು, ಪಿರಮಿಡ್ ವಾಸ್ತು, ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ, ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು, ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು, ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಲಿಸಿಕೊಡಲಾಗುತ್ತದೆ. ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ, ವ್ಯವಹಾರದಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಯಶಸ್ಸು, ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ. ಈ 6 ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ 5ರಿಂದ ಶುರುವಾಗುತ್ತಿದೆ. ಸಂಜೆ 7:30ರಿಂದ 8:30ರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ. ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು,
ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಕ್ಷತ್ರ ನಾಡಿ ಕ್ಲಾಸಸ್ಗಳಲ್ಲಿ ಈಗಾಗಲೇ ಜ್ಯೋತಿಷ್ಯವನ್ನು ಕಲಿತಿರುವಂತಹ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ನಾನು ಒಂದು ಕಂಪನಿಯ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ನಕ್ಷತ್ರ ನಾಡಿಗೆ ಸುಮಾರು 6 ತಿಂಗಳಿಂದ ನಾನು ದಿನೇಶ್ ಗುರೂಜಿ ಜೊತೆ ನಾನು ಕಲಿತಾ ಇದ್ದೀನಿ. ವಾಸ್ತುಶಾಸ್ತ್ರ ಮತ್ತು ನಕ್ಷತ್ರ ನಾಡಿ, ಡೀಪ್ ಸೀಕ್ರೆಟು, ರೇಖಿ ಮತ್ತು ಮುಂಡೇನ್ ಶಾಸ್ತ್ರ ಇದೆಲ್ಲ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಇವಾಗ ನನಗೆ ಒಂದು ಕಾನ್ಫಿಡೆನ್ಸು, ತುಂಬ ಕಾನ್ಫಿಡೆನ್ಸ್ ಇದೆ. ನನ್ನ ಬಿಸ್ನೆಸ್ಸಲ್ಲಾಗಲಿ ಅಥವಾ ನನ್ನ ರಿಯಲ್ ಎಸ್ಟೇಟು ನಾನು ವರ್ಕ್ ಮಾಡ್ತಾಯಿದ್ದೀನಿ. ರಿಯಲ್ ಎಸ್ಟೇಟಲ್ಲಾಗಲಿ ಪ್ರತಿಯೊಂದರಲ್ಲೂ ನಾನು ಏನು ಇನ್ವೆಸ್ಟ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅಂಥೇಳಿ ಮೊದಲು ನಾನು ತುಂಬ ಕನ್ಫ್ಯೂಸ್ ಆಗಿತ್ತು. ನಾನು ಸುಮಾರು ಕೋಟಿಗಟ್ಟಲೆ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದೀನಿ, ಕಳೆದಿದ್ದೀನಿ. ಸೊ ಇವಾಗ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಪ್ರತಿಯೊಂದು ನಮಗೆ ನಕ್ಷತ್ರ ನಾಡಿ ತಿಳಿಸ್ಕೊಡುತ್ತೆ. ಅಷ್ಟು ಕೂಲಂಕುಷವಾಗಿ ನಾವು ನೋಡ್ಬೋದು. ಮತ್ತು ನಕ್ಷತ್ರ ನಾಡಿ ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ. ಸೊ ನಾವು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾವು ನಕ್ಷತ್ರ ನಾಡಿ ನಥಿಂಗ್ ಬಟ್ ದೇವರು ಅಷ್ಟೇ. ಗಾಡ್ ಈಸ್ ನಕ್ಷತ್ರ ನಾಡಿ. ದಿನೇಶ್ ಗುರೂಜಿ ಅಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಸರ್, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮಸ್ತೆ ಮೇಡಮ್, ಹರೀಶ್ ಅಂತ ಹೇಳಿ. ನನ್ನ ಬಗ್ಗೆನೇ ಗುರುಜಿ ಜೊತೆ ಮಾತಾಡ್ಬೋದಾ? ಸರಿ, ಮಾತಾಡಿ ಸರ್. ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಮೇಡಮ್, 17 ಫೆಬ್ರವರಿ 1989. 17 ಫೆಬ್ರವರಿ 1989. ಸಮಯ ತಿಳಿಸಿ. ರಾತ್ರಿ 10:47 ರಾತ್ರಿ, 10:47 ನೈಟ್. ಓಕೆ, ಎಲ್ಲಿ ಹುಟ್ಟಿದ್ದು? ಮೇಡಮ್, ಚಿತ್ತೂರು, ಆಂಧ್ರ ಪ್ರದೇಶ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ಹಲೋ ಸರ್, ನಮಸ್ತೆ ಗುರುಜಿ. ಸರ್, ಅಂದ್ರೆ ನಾವು ಕಲಿದೇ ಇರೋ ಸ್ಟೂಡೆಂಟ್ ಸರ್. ನಿಮ್ಮ ಹತ್ರ ಆಕ್ಚುಲಿ ಆನ್ಲೈನ್ ಇದೆಲ್ಲ ನಿಮ್ ನೋಡಿದ್ದೀನಿ. ಆಕ್ಚುಲಿ ನಿಮ್ ಪ್ಲಾನ್ ಹಿಂದೆನೂ ಮಾತಾಡಿದ್ದೀನಿ ಸರ್. ಏನಿಲ್ಲ, ನನ್ಗೊಂದು ಸಣ್ಣ ಡೌಟ್ ಸರ್. ಸರ್, ಅದು ನಾವ್ ಅದೇ ಮನೆ ವಾಸ್ತು ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಮನೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಆಮೇಲೆ ಮನೆ ನಾವು ಜಾತಕದ ಪ್ರಕಾರ ಈಸ್ಟ್ ಫೇಸಿಂಗ್ ಮತ್ತೆ ನಂದಿ ಬಾಗ್ಲು ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ನಂದಿ ಬಾಗ್ಲು ಈಸ್ಟ್ ಫೇಸಿಂಗ್ ಹೋಗಕ್ ಹೋದ್ರೆ ಎಲ್ಲ ಮನೆಗಳು ವಾಸ್ತು ಚೆನ್ನಾಗಿದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ಯಾವ ಫೇಸಿಂಗ್ ಬೇಕಾದ್ರೂ ಮನೆ ಹೋಗ್ಬೋದು ಸರ್? ದಕ್ಷಿಣದ ಬಾಗ್ಲಾಗಿರ್ಲಿ ಮತ್ತೆ ಮುಳುಗೋ ಬಾಗ್ಲಾಗಿರ್ಲಿ. ಇದನ್ನ ನಾನು ಸಾಕಷ್ಟು ಹೇಳಿದ್ದೀನಿ. ಶಾಸ್ತ್ರ ಏನಾಗಿದೆ ಅಂತಂದರೆ, ಸ್ಟ್ಯಾಂಡರ್ಡೈಸೇಷನ್ ಇಲ್ಲದೆ ಇರೋದ್ರಿಂದ ನಾಯಿ ನರಿಗಳೆಲ್ಲನೂ ಕೂಡ ಜ್ಯೋತಿಷ್ಯ ಹೇಳೋ ಲೆವೆಲ್ ಬಂದ್ಬಿಟ್ಟಿದ್ದಾರೆ. ಯಾವಾಗ ನರಿಗಳು ಜ್ಯೋತಿಷ್ಯ ಹೇಳ್ತಾರೆ ಅಥವಾ ವಾಸ್ತು ಹೇಳ್ತಾರೆ, ನರಿ ಬುದ್ಧಿ ಇರುತ್ತೆ. ನಾಯಿಗಳು ಕೂಡ ಜ್ಯೋತಿಷ್ಯ ಇದನ್ನೆಲ್ಲ ಹೇಳಿದಾಗ ನಾಯಿ ಬುದ್ಧಿ ಇರುತ್ತೆ ಅಷ್ಟೇ. ನಾನು ಹೇಳೋದು ಎಲ್ಲ ದೇವರು ಕೊಟ್ಟಿರ್ತಕ್ಕಂಥ ಸಕಲ ದಿಕ್ಕುಗಳು ಶ್ರೇಷ್ಠವೇ. ದೇವಸ್ಥಾನಗಳಲ್ಲಿ
ಎಲ್ಲ ದೇವರುಗಳು ಈಸ್ಟಲ್ಲಿಲ್ಲ, ಎಲ್ಲ ದೇವರುಗಳು ವೆಸ್ಟಲ್ಲಿಲ್ಲ. ಅನೇಕ ದೇವರು ಅನೇಕ ದಿಕ್ಕಲ್ಲಿದೆ, ಅನೇಕ ಶಕ್ತಿ ಕೇಂದ್ರಗಳಂತ ನಾವು ಕರಿತೀವಿ. ಎರಡನೇ ವಿಚಾರ ನಾನು ಇವತ್ತಾನೆ ಹೇಳಿದೆ, ವಾಸ್ತು ಪರ್ಫೆಕ್ಟಾಗಿತ್ತು ಅಂತಂದರೆ ಒಂದು ಕಾಂಪಾಸ್ ಇಟ್ಕೊಳ್ಳಿ. ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಂಡು ಆ ಕಾಂಪಾಸಿಂದ ನೀವು ನಾರ್ತ್ ಸೈಡ್ ನೋಡಿದಾಗ ಸ್ವಲ್ಪ ಏನಾದ್ರು ಒಂದು ಮೊಬೈಲ್ ತುಂಬ ಟಿಲ್ಟ್ ಆಗಿದ್ದರೆ ವಾಸ್ತು ಸರಿ ಇಲ್ಲ. ಅವ್ರೇನಾದ್ರು ಸೌತ್ ಈಸ್ಟಲ್ಲೇ ಅಡುಗೆ ಮನೆ ಇಟ್ಟಿರಲಿ, ಸೌತ್ ವೆಸ್ಟಲ್ಲೇ ಬೆಡ್ರೂಮ್ ಇಟ್ಟಿರಲಿ, ನಾರ್ತ್ ಈಸ್ಟಲ್ಲೇ ಹಾಲ್ ಇಟ್ಟಿರಲಿ, ಟಿಲ್ಟ್ ಆಯಿತು ಅಂದರೆ ಎಲ್ಲ ಸ್ವಲ್ಪ ಟಿಲ್ಟು. ತುಂಬ ಡಿವಿಯೇಷನ್ ಬಂತು ಅಂದರೆ ಅಲ್ಲಿ ವಾಸ್ತು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಸತಿ ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ, ಯಾವಾಗ ತುಂಬ ಡಿವಿಯೇಷನ್ ಆಗಿರೋರು ತುಂಬ ಅಭಿವೃದ್ಧಿ ಹೊಂದಿದ್ದಾರೆ. ತುಂಬ ಡಿವಿಯೇಷನ್ ಆದಾಗ ಒಂದು ಕಡೆ ಜಾಸ್ತಿ ಎನರ್ಜಿ ಆಗಿಬಿಟ್ಟಿರುತ್ತೆ, ಯಾವುದೋ ಒಂದು ಶಿಫ್ಟ್ ಆಗಿ ಜಾಸ್ತಿ ಎನರ್ಜಿ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ಹೋಗಿ ನೋಡಿದಾಗ ಏನು ಸರ್ ಇಲ್ಲಿ ವಾಸ್ತು ಕರೆಕ್ಟಾಗಿಲ್ಲ, ಎಲ್ಲ ಆ ಕಡೆ ಈ ಕಡೆ ಆಗಿದೆ ಅಂತಂದರೆ ಒಂದು ಎನರ್ಜಿ ಜಾಸ್ತಿ ಆದಾಗ ಅಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ವರ್ಕ್ ವಿಚಾರ ಜಾಸ್ತಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ತುಂಬ ನೋಡಿರ್ತೀವಿ, ಕೆಲವರು ಬಿಸ್ನೆಸ್ ತುಂಬ ಚೆನ್ನಾಗಿ ಜಾಸ್ತಿ ದುಡ್ಡು ಮಾಡಿಬಿಡ್ತಾರೆ, ಆದರೆ ಬೇರೆ ವಿಚಾರದಲ್ಲೆಲ್ಲ ಕಮ್ಮಿ. ಅಂದರೆ ಆರೋಗ್ಯ ಸರಿ ಇರಲ್ಲ, ವೈವಾಹಿಕ ಜೀವನ ಸರಿ ಇರಲ್ಲ, ಅಥವಾ ಮಕ್ಕಳ ಸಮಸ್ಯೆ ಇರುತ್ತೆ, ವೃದ್ಧ ದಂಪತಿಗಳ ಸಮಸ್ಯೆ ಇರುತ್ತೆ, ದುಡ್ಡು ಮಾತ್ರ ಹೆಚ್ಚೆತ್ತೋಗಿ ಬರುತ್ತೆ. ಅಂದರೆ ಎನರ್ಜೀಸ್ ಅಲ್ಲಿ ಜಾಸ್ತಿ ಇರುತ್ತೆ. ಸಮತೋಲನವಾಗಿ ಇರ್ತಕ್ಕಂಥದ್ದೇ ವಾಸ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ. ಸಮತೋಲನ ಅಂದರೆ ಈಕ್ವಲ್. ಇಲ್ಲಿ ನಿಮ್ಮ ಜಾತಕದ ಪ್ರಕಾರ ಇಲ್ಲಿ ಡೇಟ್ ಆಫ್ ಬರ್ತ್ ಏನೂ ಅವಶ್ಯಕತೆ ಇರಲಿಲ್ಲ, ಬಟ್ 3, 9, 12 ಕಾಂಬಿನೇಷನ್ ಮರ್ಕ್ಯುರಿಲ್ ಇರೋದ್ರಿಂದ ನೀವು ನಾರ್ತ್ ಸೈಡು ಹೋಗೋದು ಉತ್ತಮ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ಮೇಡಮ್ ಪ್ರಶ್ನಾಶಾಸ್ತ್ರ. ಸರಿ, 149ರಲ್ಲಿ 108. ಸರಿ, ಗುರುಜಿ ಗುರುಜಿ, ನಾವು ಒಂದು ತೊಟ್ಟಿ ಮನೆ 150 ವರ್ಷ ಆಗಿರ್ಬೋದು. 3 ಜನ ಭಾಗ ಗುರುಜಿ ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಆಗ್ನೇಯ ಮೂಲೆನೆ ಮತ್ತೆ ವಾಯು ಮೂಲೆನೆ ಬಾಗ್ಲ ಹಾಕೊಂಡಿದ್ದಾರೆ. ನಾವು ನೈಋತ್ಯ ಮೂಲೆಯಲ್ಲೇ ಅಡಿಗೆ ಮಾಡ್ಕೊಂಡಿದೀವಿ. ಮತ್ತೆ ನಮ್ಮ ಮನೆ ಹಿಂಭಾಗ ಒಳಗಡೆ ಆದಂಗೆ ಬಾವಿನೂ ಇದೆ. ಆಗಿನ ಕಾಲದಲ್ಲಿ ತೊಟ್ಟಿ ಮನೆಗಳಿಗೆ 4-5 ಜನ ಸಂಸಾರ ಮಾಡ್ತಿದ್ರು, ಒಟ್ಟಿಗೆ ಒಲೆ ಉರಿಬಹುದು, ಏನಾಗಲ್ಲ ಅಂತಾರೆ. ನಾವು ಹಾಗೆ ಇದ್ದೀವಿ, ಭಾಗ ಆಗಿಲ್ಲ, ಇನ್ನ ಏನು ಪ್ರಾಬ್ಲಮ್ ಆಗಲ್ವಾ ಗುರುಜಿ? ನೀವು ಒಟ್ಟಿಗೆ ಇದ್ದೀವಿ ಅಂತಂದ್ರೆ ಅಡುಗೆ ಮಾಡ್ತಾ ಇರೋದು ಸಪ್ರೇಟ್ ಸಪ್ರೇಟ್ ಇದೆಯಾ, ಒಟ್ಟಿಗೆ ಇದೆಯಾ? ಎಲ್ಲ ಬೇರೆ ಹೊರಟೋಗಿದ್ದಾರೆ. ಮನೆ ಭಾಗ ಕೊಟ್ಟಿಲ್ಲ, ನಾವು ಒಬ್ರು ಮಾತ್ರ ಸಂಸಾರ ಇದ್ದೀವಿ. ಒಂದ್ ಬಾಗ್ಲಾಕ ಹೋಗ್ಬಿಟ್ಟಿದ್ದಾರೆ. ನಾವು ಅಡ್ಗೆ ಮಾಡುವ ಮೂಲೆನೆ ಬಾಗ್ಲಾಕ ಹೋಗಿದ್ದಾರೆ ಅವರು. ಎಷ್ಟು ಜಾಗ ಇದೆಯೋ ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಅದು ತೊಟ್ಟಿ ಮನೆ ದೊಡ್ಡದಾಗಿದೆ, ರೂಮ್ಗಳು ದೊಡ್ಡದು ಅಂದ್ರೆ ಅದು ನಿಮ್ದು ಬರಲ್ವಲ್ಲ? ಹೌದಾ ಗುರುಗಳೇ? ನಮ್ಗೆ ಅಗ್ನಿ ಮೂಲೆನೆ ಕೊಟ್ಟಿಲ್ಲ. ನಾವು ನೈಋತ್ಯ ಇನ್ನೊಂದ್ಸತಿ ಕೇಳಿ, ನೀವು ಕೇಳಬೇಕು ಜಾಸ್ತಿ. ನನ್ನ ಹತ್ರ ಪ್ರಶ್ನೆ ಕೇಳಿದಾಗ ನೀವು ಕಮ್ಮಿ ಮಾತಾಡ್ಬೇಕು, ನಾನು ಜಾಸ್ತಿ ಮಾತಾಡಿದ್ರೆ ಅದಕ್ಕೆ ಬೆಲೆ. 100/100 ಸೈಟಲ್ಲಿ ಭಾಗ ಆಗಿ ಒಬ್ಬರಿಗೆ 50/40 ಬಂತು ಅಂದರೆ ಬೇರೆ ಕಡೆ ಅವ್ರಿಗೆ ಅಡುಗೆ ಮನೆ ಸೈಡಲ್ಲೇ ಬರಲಿ, ಬಾತ್ರೂಮ್ ಬರಲಿ, ಏನೋ ಬರಲಿ, ನಿಮ್ಮ ವಿಚಾರ 50/40 ಸೈಟ್ ಮಾತ್ರನೇ. ಹಾಗೆಯೇ ನಿಮ್ಮ ಭಾಗ ಏನು ಬಂದಿದೆಯೋ ಅಷ್ಟೇ ನಿಮ್ಮ ಎನರ್ಜಿ ಅಂತ ನಾವು ಕರಿತೀವಿ. ಅಷ್ಟಕ್ಕೆ ಮಾತ್ರನೇ ವಾಸ್ತು ನೀವು ಕರೆಕ್ಟಾಗಿ ನೋಡಿ ಹೊರತು ನೀವು ಎಂಟೈರ್ ಮನೆಗೆ ನೋಡ್ರೆ ಎಂಟೈರ್ ಮನೆ ನಿಮ್ಮ ಹೆಸರಿಗೆ ಬಂದಿಲ್ವಲ್ಲ, ಸರಿನಾ? ನೀವು ಇರ್ತಕ್ಕಂಥ ಜಾಗ ಮಾತ್ರನೇ ನೀವು ಆ ಒಂದು 360 ಡಿಗ್ರಿ ಕ್ಯಾಲ್ಕುಲೇಷನ್ ಮಾಡಿ 16 ದಿಕ್ಕು ಅಥವಾ 32 ದಿಕ್ಕನ್ನು ನಾವು ನೋಡಬೇಕಾಗತ್ತೆ. ಅಲ್ಲಿ ಒಳಗಡೆ ಇರ್ತಕ್ಕಂಥದ್ದು ನೋಡೋದು. ಒಬ್ಬ ದೊಡ್ಡ ಜಮೀನು ಇರುತ್ತೆ, 1 ಎಕರೆ ಇರುತ್ತೆ, ಅವನು ಸೈಟಾಗಿ ಕನ್ವರ್ಟ್ ಮಾಡ್ತಾನೆ. ಅಲ್ಲೊಂದು 20 ಸೈಟ್ ಬರುತ್ತೆ. 20 ಸೈಟ್ಗೆ 20 ಸಂಸಾರ ಕೊಡ್ತಾನೆ. 20 ಸಂಸಾರವು ಒಬ್ರೊಬ್ರು ಒಂದೊಂದು ವಾಸ್ತು ನೋಡ್ಕೊಂಡು ಹೋಗ್ತಾರೆ. ಈಗ ಅಲ್ಲಿರ್ತಕ್ಕಂಥವ್ರು ಓಕೆ ಇದು ಜಮೀನಾಗಿತ್ತು, 1 ಎಕರೆ ಇತ್ತು ಮುಂಚೆ, ಅವನು ಎಲ್ಲ ಪಕ್ಕದೆಲ್ಲ ಏನೂ ಇಲ್ಲ. ಒಳ್ಳೇದಾಗಲಿ. ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲೂ ಚೆನ್ನಾಗೇ ಇದೆ, ಏನೂ ನೆಗೆಟಿವ್ ಬಂದಿಲ್ಲ. 4-4 ಕಾಂಬಿನೇಷನ್ ಚೆನ್ನಾಗೇ ಇದೆ. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇಷ್ಟೊತ್ತು ಇದು ಕಾರ್ಯಕ್ರಮದಲ್ಲಿ ವಾಸ್ತುವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದೇ ತಿಂಗಳು ಅಂದರೆ ಜನವರಿ 5ನೇ ತಾರೀಕಿನಿಂದ ನಿಮಗೆ ವಾಸ್ತು ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ನಿಮಗೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೋಟ್ ಡೌನ್ ಮಾಡಿಕೊಂಡು ನೀವು ಅವರಿಗೆ ಕರೆ ಮಾಡಿ ನಿಮ್ಮ ನಂಬರನ್ನು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ನಕ್ಷತ್ರ ನಾಡಿ ತರಗತಿಗಳು ಫೆಬ್ರವರಿ 10ನೇ ತಾರೀಕಿನಿಂದ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.